ವಿಚಾರಕ್ಕೆ ಆ ಆಶ್ರಮವೊಂದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಅಲ್ಲಿನ ಸ್ವಾಮೀಜಿ ಆಶ್ರಮದ ಆಸ್ತಿ ಕಬಳಿಸಿದ್ರ ಅನ್ನುವಂತ ಅನುಮಾನ ಹುಟ್ಟುಕೊಂಡಿದೆ. ಹಾಗಾದ್ರೆ ಆ ಸ್ವಾಮೀಜಿ ಆದ್ರೂ ಯಾರು, ಆಶ್ರಮ ಯಾವುದು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆಶ್ರಮದೊಳಗೆ ಗದ್ದಲ, ಗಲಾಟೆ, ಮಾತಿಗೆ ಮಾತು, ತಳ್ಳಾಟ, ಹುಕ್ಕಾಟ. ಸ್ವಾಮೀಜಿ ವಿರುದ್ಧ ಭಗೀರಥ ಆಕ್ರೋಶ. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರದ ಬಳಿ ಇರುವಂತಹ ಓಂಕಾರ ಜ್ಯೋತಿ ಆಶ್ರಮದಲ್ಲಿ ನಡೆದಂತಹ ಹೈಡ್ರಾಮಾ. ಸ್ವಾಮೀಜಿ ವಿರುದ್ಧ ಆಸ್ತಿ ಕಬಳಿಕೆ ಆರೋಪ, ಆಶ್ರಮದ ಅಜ್ಜಿಯ ಸಂಬಂಧಿಕರ ಆಕ್ರೋಶ. ಇವರೇ ನೋಡಿ ಓಂಕಾರ ಜ್ಯೋತಿ ಆಶ್ರಮದ ಉಮಾಮಹೇಶ್ವರ ಸ್ವಾಮೀಜಿ. ಇದೀಗ ಇವರ ವಿರುದ್ಧವೇ ಆಶ್ರಮದ ಆಸ್ತಿ ಕಬಳಿಸಲು ಹುನ್ನಾರ ನಡೆಸಿದ ಆರೋಪ ಕೇಳಿಬಂದಿದೆ. ಸ್ವಾಮೀಜಿ ವಿರುದ್ಧ ಆಶ್ರಮದ ಅಜ್ಜಿಯ ಸಂಬಂಧಿಕರು ರೋಷಾಗ್ನಿಯನ್ನು ಹೊರಹಾಕಿದ್ದಾರೆ. ಓಂಕಾರ ಜ್ಯೋತಿ ಆಶ್ರಮವನ್ನ ಸ್ಥಾಪಿಸಿದ್ದೇ ಮರಿಯಪ್ಪ ಜಯಮ್ಮ ದಂಪತಿ. ಮರಿಯಪ್ಪನವರ ನಿಧನದ ನಂತರ ಆಶ್ರಮವನ್ನ ಜಯಮ್ಮ ನಡೆಸಿಕೊಂಡು ಬರ್ತಾ ಇದ್ರು. ಆದರೆ ಈಗ ಜಯಮ್ಮ ಅನಾರೋಗ್ಯದಿಂದ ಇದ್ದಾರೆ. ಇನ್ನು ಸೇವೆ ಮಾಡಲು ಆಶ್ರಮಕ್ಕೆ ಬಂದ ಸ್ವಾಮೀಜಿ ಸ್ವಂತ ಹೆಸರಿಗೆ ಆಸ್ತಿಯನ್ನು ಬರೆಸಿಕೊಂಡು ವಂಚಿಸಿದ್ದಾರಂತೆ. ಸದ್ಯ ಸ್ವಾಮೀಜಿ ವಂಚನೆ ಮಾಡಿದ್ದಾರೆ ಎಂದು ಜಯಮ್ಮ ಸಂಬಂಧಿಕರು ಆಶ್ರಮಕ್ಕೆ ಬಂದು ಉಮಾಮಹೇಶ್ವರ ಶ್ರೀಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಎಲ್ಲ ಕಡೆನೂ ಮ್ಯಾಟರ್ ಹೋಗಿದೆ, ಎಲ್ಲ ಲೆಟರ್ ಕೊಟ್ಟಿದ್ದೀವಿ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬಹುದು. ಗಲಾಟೆ ಮಾಡಿದ್ರೆ ಅಂತ ನಾವು ಇಲ್ಲಿ ಯಾವುದೇ ರೀತಿಯಂತ ಗಲಾಟೆ ನಾವು ಮಾಡಕ್ ಹೋಗಿಲ್ಲ. ನಾವು ಬಂದಿದ್ದು ನ್ಯಾಯ ಕೇಳಕ್ಕೆ. ನ್ಯಾಯಕ್ಕೆ ನೀವು ಮಾಡಿದಾರ. ನಮ್ಮ ಅತ್ತೆಗೆ ವಯಸ್ಸಾದವರು, ಸುಮಾರು 70 ರಿಂದ 80 ವಯಸ್ಸಾಗಿದೆ. ಅವ್ರಿಗೆ ಈ ತರ ಮಾಡೋದು ಅನ್ಯಾಯ. ಅವ್ರ ಆಸ್ತಿ ಅವ್ರಿಗೆ ಬಿಟ್ಕೊಡಿ. ಅವ್ರ ಪರವಾಗಿ ನಾವು ಇದ್ದೀವಿ, ನಾವು ನಡ್ಕೋಸ್ತೀವಿ, ನಮ್ಮ ಆಶ್ರಮನ ನಾವು ನಡೆಸ್ತೀವಿ. ಗಲಾಟೆ ಜೋರಾಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಆದರೆ ಉಮಾಮಹೇಶ್ವರ ಸ್ವಾಮೀಜಿ ತಮ್ಮ ಮೇಲೆ ಕೇಳಿಬಂದಂತಹ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ಆಸ್ತಿಗಳನ್ನ ಸ್ವಾಮೀಜಿ ಮಾಡ್ಕೊಂಡಿದ್ದಾರೆ ಅಂತ ಖಂಡಿತ ಇಲ್ಲ. ನಾನು ಆತರ ಮಾಡ್ಲಿಕ್ಕೆ ನನಗೆ ಏನಕ್ಕೆ ಬೇಕು? ನನಗೆ ಅವಶ್ಯಕತೆನೇ ಇಲ್ಲ. ನನಗೆ ಸೇವೆಗೆಂದು ಬಂದು ಮಠದ ಆಸ್ತಿಯನ್ನ ಸ್ವಾಮೀಜಿ ಕಬಳಿಸಿದ್ರ? ಜಯಮ್ಮ ಸಂಬಂಧಿಕರು ಮಾಡುತ್ತಿರುವಂತಹ ಆರೋಪ ನಿಜವಾ? ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಮಂಜುನಾಥ್, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಆಸ್ತಿ ವಿಚಾರಕ್ಕೆ ಆ ಆಶ್ರಮವೊಂದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಅಲ್ಲಿನ ಸ್ವಾಮೀಜಿ ಆಶ್ರಮದ ಆಸ್ತಿ ಕಬಳಿಸಿದ್ರ ಅನ್ನುವಂತ ಅನುಮಾನ ಹುಟ್ಟುಕೊಂಡಿದೆ. ಹಾಗಾದ್ರೆ ಆ ಸ್ವಾಮೀಜಿ ಆದ್ರೂ ಯಾರು, ಆಶ್ರಮ ಯಾವುದು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆಶ್ರಮದೊಳಗೆ ಗದ್ದಲ, ಗಲಾಟೆ, ಮಾತಿಗೆ ಮಾತು, ತಳ್ಳಾಟ, ಹುಕ್ಕಾಟ. ಸ್ವಾಮೀಜಿ ವಿರುದ್ಧ ಭಗೀರಥ ಆಕ್ರೋಶ. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರದ ಬಳಿ ಇರುವಂತಹ ಓಂಕಾರ ಜ್ಯೋತಿ ಆಶ್ರಮದಲ್ಲಿ ನಡೆದಂತಹ ಹೈಡ್ರಾಮಾ. ಸ್ವಾಮೀಜಿ ವಿರುದ್ಧ ಆಸ್ತಿ ಕಬಳಿಕೆ ಆರೋಪ, ಆಶ್ರಮದ ಅಜ್ಜಿಯ ಸಂಬಂಧಿಕರ ಆಕ್ರೋಶ. ಇವರೇ ನೋಡಿ ಓಂಕಾರ ಜ್ಯೋತಿ ಆಶ್ರಮದ ಉಮಾಮಹೇಶ್ವರ ಸ್ವಾಮೀಜಿ. ಇದೀಗ ಇವರ ವಿರುದ್ಧವೇ ಆಶ್ರಮದ ಆಸ್ತಿ ಕಬಳಿಸಲು ಹುನ್ನಾರ ನಡೆಸಿದ ಆರೋಪ ಕೇಳಿಬಂದಿದೆ. ಸ್ವಾಮೀಜಿ ವಿರುದ್ಧ ಆಶ್ರಮದ ಅಜ್ಜಿಯ ಸಂಬಂಧಿಕರು ರೋಷಾಗ್ನಿಯನ್ನು ಹೊರಹಾಕಿದ್ದಾರೆ. ಓಂಕಾರ ಜ್ಯೋತಿ ಆಶ್ರಮವನ್ನ ಸ್ಥಾಪಿಸಿದ್ದೇ ಮರಿಯಪ್ಪ ಜಯಮ್ಮ ದಂಪತಿ. ಮರಿಯಪ್ಪನವರ ನಿಧನದ ನಂತರ ಆಶ್ರಮವನ್ನ ಜಯಮ್ಮ ನಡೆಸಿಕೊಂಡು ಬರ್ತಾ ಇದ್ರು. ಆದರೆ ಈಗ ಜಯಮ್ಮ ಅನಾರೋಗ್ಯದಿಂದ ಇದ್ದಾರೆ. ಇನ್ನು ಸೇವೆ ಮಾಡಲು ಆಶ್ರಮಕ್ಕೆ ಬಂದ ಸ್ವಾಮೀಜಿ ಸ್ವಂತ ಹೆಸರಿಗೆ ಆಸ್ತಿಯನ್ನು ಬರೆಸಿಕೊಂಡು ವಂಚಿಸಿದ್ದಾರಂತೆ. ಸದ್ಯ ಸ್ವಾಮೀಜಿ ವಂಚನೆ ಮಾಡಿದ್ದಾರೆ ಎಂದು ಜಯಮ್ಮ ಸಂಬಂಧಿಕರು ಆಶ್ರಮಕ್ಕೆ ಬಂದು ಉಮಾಮಹೇಶ್ವರ ಶ್ರೀಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಎಲ್ಲ ಕಡೆನೂ ಮ್ಯಾಟರ್ ಹೋಗಿದೆ, ಎಲ್ಲ ಲೆಟರ್ ಕೊಟ್ಟಿದ್ದೀವಿ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬಹುದು. ಗಲಾಟೆ ಮಾಡಿದ್ರೆ ಅಂತ ನಾವು ಇಲ್ಲಿ ಯಾವುದೇ ರೀತಿಯಂತ ಗಲಾಟೆ ನಾವು ಮಾಡಕ್ ಹೋಗಿಲ್ಲ. ನಾವು ಬಂದಿದ್ದು ನ್ಯಾಯ ಕೇಳಕ್ಕೆ. ನ್ಯಾಯಕ್ಕೆ ನೀವು ಮಾಡಿದಾರ. ನಮ್ಮ ಅತ್ತೆಗೆ ವಯಸ್ಸಾದವರು, ಸುಮಾರು 70 ರಿಂದ 80 ವಯಸ್ಸಾಗಿದೆ. ಅವ್ರಿಗೆ ಈ ತರ ಮಾಡೋದು ಅನ್ಯಾಯ. ಅವ್ರ ಆಸ್ತಿ ಅವ್ರಿಗೆ ಬಿಟ್ಕೊಡಿ. ಅವ್ರ ಪರವಾಗಿ ನಾವು ಇದ್ದೀವಿ, ನಾವು ನಡ್ಕೋಸ್ತೀವಿ, ನಮ್ಮ ಆಶ್ರಮನ ನಾವು ನಡೆಸ್ತೀವಿ. ಗಲಾಟೆ ಜೋರಾಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಆದರೆ ಉಮಾಮಹೇಶ್ವರ ಸ್ವಾಮೀಜಿ ತಮ್ಮ ಮೇಲೆ ಕೇಳಿಬಂದಂತಹ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ಆಸ್ತಿಗಳನ್ನ ಸ್ವಾಮೀಜಿ ಮಾಡ್ಕೊಂಡಿದ್ದಾರೆ ಅಂತ ಖಂಡಿತ ಇಲ್ಲ. ನಾನು ಆತರ ಮಾಡ್ಲಿಕ್ಕೆ ನನಗೆ ಏನಕ್ಕೆ ಬೇಕು? ನನಗೆ ಅವಶ್ಯಕತೆನೇ ಇಲ್ಲ. ನನಗೆ ಸೇವೆಗೆಂದು ಬಂದು ಮಠದ ಆಸ್ತಿಯನ್ನ ಸ್ವಾಮೀಜಿ ಕಬಳಿಸಿದ್ರ? ಜಯಮ್ಮ ಸಂಬಂಧಿಕರು ಮಾಡುತ್ತಿರುವಂತಹ ಆರೋಪ ನಿಜವಾ? ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಮಂಜುನಾಥ್, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಆಸ್ತಿ ವಿಚಾರಕ್ಕೆ ಆ ಆಶ್ರಮವೊಂದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಅಲ್ಲಿನ ಸ್ವಾಮೀಜಿ ಆಶ್ರಮದ ಆಸ್ತಿ ಕಬಳಿಸಿದ್ರ ಅನ್ನುವಂತ ಅನುಮಾನ ಹುಟ್ಟುಕೊಂಡಿದೆ.
ಹಾಗಾದ್ರೆ ಆ ಸ್ವಾಮೀಜಿ ಆದ್ರೂ ಯಾರು, ಆಶ್ರಮ ಯಾವುದು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆಶ್ರಮದೊಳಗೆ ಗದ್ದಲ, ಗಲಾಟೆ, ಮಾತಿಗೆ ಮಾತು, ತಳ್ಳಾಟ, ಹುಕ್ಕಾಟ. ಸ್ವಾಮೀಜಿ ವಿರುದ್ಧ ಭಗೀರಥ ಆಕ್ರೋಶ. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರದ ಬಳಿ ಇರುವಂತಹ ಓಂಕಾರ ಜ್ಯೋತಿ ಆಶ್ರಮದಲ್ಲಿ ನಡೆದಂತಹ ಹೈಡ್ರಾಮಾ. ಸ್ವಾಮೀಜಿ ವಿರುದ್ಧ ಆಸ್ತಿ ಕಬಳಿಕೆ ಆರೋಪ. ಆಶ್ರಮದ ಅಜ್ಜಿಯ ಸಂಬಂಧಿಕರ ಆಕ್ರೋಶ. ಇವರೇ ನೋಡಿ ಓಂಕಾರ ಜ್ಯೋತಿ ಆಶ್ರಮದ ಉಮಾಮಹೇಶ್ವರ ಸ್ವಾಮೀಜಿ. ಇದೀಗ ಇವರ ವಿರುದ್ಧವೇ ಆಶ್ರಮದ ಆಸ್ತಿ ಕಬಳಿಸಲು ಹುನ್ನಾರ ನಡೆಸಿದ ಆರೋಪ ಕೇಳಿಬಂದಿದೆ. ಸ್ವಾಮೀಜಿ ವಿರುದ್ಧ ಆಶ್ರಮದ ಅಜ್ಜಿಯ ಸಂಬಂಧಿಕರು ರೋಷಾಗ್ನಿಯನ್ನು ಹೊರಹಾಕಿದ್ದಾರೆ. ಓಂಕಾರ ಜ್ಯೋತಿ ಆಶ್ರಮವನ್ನ ಸ್ಥಾಪಿಸಿದ್ದೆ ಮರಿಯಪ್ಪ ಜಯಮ್ಮ ದಂಪತಿ. ಮರಿಯಪ್ಪನವರ ನಿಧನದ ನಂತರ ಆಶ್ರಮವನ್ನ ಜಯಮ್ಮ ನಡೆಸಿಕೊಂಡು ಬರ್ತಾ ಇದ್ರು. ಆದರೆ ಈಗ ಜಯಮ್ಮ ಅನಾರೋಗ್ಯದಿಂದ ಇದ್ದಾರೆ. ಇನ್ನು ಸೇವೆ ಮಾಡಲು ಆಶ್ರಮಕ್ಕೆ ಬಂದ ಸ್ವಾಮೀಜಿ ಸ್ವಂತ ಹೆಸರಿಗೆ ಆಸ್ತಿಯನ್ನು ಬರೆಸಿಕೊಂಡು ವಂಚಿಸಿದ್ದಾರಂತೆ. ಸದ್ಯ ಸ್ವಾಮೀಜಿ ವಂಚನೆ ಮಾಡಿದ್ದಾರೆ ಎಂದು ಜಯಮ್ಮ ಸಂಬಂಧಿಕರು ಆಶ್ರಮಕ್ಕೆ ಬಂದು ಉಮಾಮಹೇಶ್ವರ ಶ್ರೀಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಡಿಸಿಪಿಗೆ ಮತ್ತೆ ಎಲ್ಲಾ ಕಡೆನೂ ಮ್ಯಾಟರ್ ಹೋಗಿದೆ, ಎಲ್ಲ ಲೆಟರ್ ಕೊಟ್ಟಿದ್ದೀವಿ. ನೀವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಬೋದು, ಗಲಾಟೆ ಮಾಡಿದ್ರೆ ಅಂತ. ನಾವು ಇಲ್ಲಿ ಯಾವುದೇ ರೀತಿಯಾದಂತ ಗಲಾಟೆ ನಾವು ಮಾಡಕ್ ಹೋಗಿಲ್ಲ. ನಾವು ಬಂದಿದ್ದು ನ್ಯಾಯ ಕೇಳಕ್ಕೆ. ನೀವು ಮಾಡಿದಾರ ನಮ್ಮ ಅತ್ತೆಗೆ ವಯಸ್ಸಾದವರು, ಸುಮಾರು 70ರಿಂದ 80 ವಯಸ್ಸಾಗಿದೆ. ಅವ್ರಿಗೆ ಈ ತರ ಮಾಡೋದು ಅನ್ಯಾಯ. ಅವ್ರ ಆಸ್ತಿ ಅವ್ರಿಗೆ ಬಿಟ್ಕೊಡಿ. ಅವ್ರ ಪರವಾಗಿ ನಾವು ಇದ್ದೀವಿ, ನಾವು ನಡ್ಕೋಸ್ತೀವಿ, ನಮ್ಮ ಆಶ್ರಮನ ನಾವು ನಡೆಸ್ತೀವಿ. ಗಲಾಟೆ ಜೋರಾಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಆದರೆ ಉಮಾಮಹೇಶ್ವರ ಸ್ವಾಮೀಜಿ ತಮ್ಮ ಮೇಲೆ ಕೇಳಿಬಂದಂತಹ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ಆಸ್ತಿಗಳನ್ನ ಸ್ವಾಮೀಜಿ ಮಾಡ್ಕೊಂಡಿದ್ದಾರೆ ಅಂತ. ಖಂಡಿತ ಇಲ್ಲ, ನಾನು ಆತರ ಮಾಡ್ಲಿಕ್ಕೆ ನನಗೆ ಏನಕ್ಕೆ ಬೇಕು? ನನಗೆ ಅವಶ್ಯಕತೆನೇ ಇಲ್ಲ. ನನಗೆ ಸೇವೆಗೆಂದು ಬಂದು ಮಠದ ಆಸ್ತಿಯನ್ನ ಸ್ವಾಮೀಜಿ ಕಬಳಿಸಿದ್ರ? ಜಯಮ್ಮ ಸಂಬಂಧಿಕರು ಮಾಡುತ್ತಿರುವಂತಹ ಆರೋಪ ನಿಜವಾ? ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಮಂಜುನಾಥ್, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಆಸ್ತಿ ವಿಚಾರಕ್ಕೆ ಆ ಆಶ್ರಮವೊಂದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಅಲ್ಲಿನ ಸ್ವಾಮೀಜಿಯೇ ಆಶ್ರಮದ ಆಸ್ತಿ ಕಬಳಿಸಿದ್ರ ಅನ್ನುವಂತ ಅನುಮಾನ ಹುಟ್ಟುಕೊಂಡಿದೆ. ಹಾಗಾದ್ರೆ ಆ ಸ್ವಾಮೀಜಿ ಆದ್ರೂ ಯಾರು, ಆಶ್ರಮ ಯಾವುದು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆಶ್ರಮದೊಳಗೆ ಗದ್ದಲ, ಗಲಾಟೆ, ಮಾತಿಗೆ ಮಾತು, ತಳ್ಳಾಟ, ಹುಕ್ಕಾಟ. ಸ್ವಾಮೀಜಿ ವಿರುದ್ಧ ಭಗೀರಥ ಆಕ್ರೋಶ. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರದ ಬಳಿ ಇರುವಂತಹ ಓಂಕಾರ ಜ್ಯೋತಿ ಆಶ್ರಮದಲ್ಲಿ ನಡೆದಂತಹ ಹೈಡ್ರಾಮಾ. ಸ್ವಾಮೀಜಿ ವಿರುದ್ಧ ಆಸ್ತಿ ಕಬಳಿಕೆ ಆರೋಪ. ಆಶ್ರಮದ ಅಜ್ಜಿಯ ಸಂಬಂಧಿಕರ ಆಕ್ರೋಶ. ಇವರೇ ನೋಡಿ ಓಂಕಾರ ಜ್ಯೋತಿ ಆಶ್ರಮದ ಉಮಾಮಹೇಶ್ವರ ಸ್ವಾಮೀಜಿ. ಇದೀಗ ಇವರ ವಿರುದ್ಧವೇ ಆಶ್ರಮದ ಆಸ್ತಿ ಕಬಳಿಸಲು ಹುನ್ನಾರ ನಡೆಸಿದ ಆರೋಪ ಕೇಳಿಬಂದಿದೆ. ಸ್ವಾಮೀಜಿ ವಿರುದ್ಧ ಆಶ್ರಮದ ಅಜ್ಜಿಯ ಸಂಬಂಧಿಕರು ರೋಷಾಗ್ನಿಯನ್ನು ಹೊರಹಾಕಿದ್ದಾರೆ.